ಈ ನಿಮ್ಮ ಈ ಪ್ರೊಫೆಷ್ನಲ್ ಎಲ್ಲ ಓಡಾಟಗಳ ನಡುವೆ ಟೈಮನ್ನು ಹೇಗೆ ಫ್ಯಾಮಿಲಿಗೆ ಕೊಡ್ತೀರಿ? ಸರ್ ಏನಂದರೆ ನನಗೆ ಕೆಲವರೊಬ್ರು ಹೇಳೋರು, ಏನಪ್ಪ ಇಷ್ಟೊಂದು ಇನ್ವಾಲ್ವ್ಮೆಂಟ್ ನೀನು ಕಬಡ್ಡಿನಲ್ಲಿ, ಹಿಂಗಾಗ್ಬಿಟ್ರೆ ನೀನು ಬೇರೆ ಏನಾದರೂ ಒಂಚೂರು ಮಾಡ್ಕೋ ಅದು ಇದು ಅಂತ ಹೇಳೋರು. ನನಗೆ ಕಬಡ್ಡಿ ಬಿಟ್ಟರೆ ಒಂದು ಏನು ಅನ್ನೋದು ಗೊತ್ತಿರಲಿಲ್ಲ. ಕಬಡ್ಡಿ ಒಟ್ಟಾರೆ ನನ್ನ ಟೀಮ್ ಹೋಗ್ಬೇಕು, ಗೆಲ್ಲಬೇಕು, ಟೀಮ್ ಆಡಬೇಕು, ಕಬಡ್ಡಿ ಗೆಲ್ಬೇಕು, ನಾವು ಚೆನ್ನಾಗಿ ಆಡಬೇಕು, ಇಷ್ಟೇ. ನಮ್ಮ ಟೀಮ್ ಚೆನ್ನಾಗಿ ಕಟ್ಟಬೇಕು, ಮೈಸೂರು ಬ್ಯಾಂಕ್ ಟೀಮ್ನ. ಅದೇ ಥರ ನನ್ನ ಕ್ಲಬ್ನಲ್ಲೂ ನನ್ನ ಕ್ಲಬ್ನ ಅದೇ ಥರ ಆಸಕ್ತಿ ಇಟ್ಕೊಂಡಿದ್ದೆ ನನ್ನ ಕ್ಲಬ್ ಮೇಲೂ. ಬಟ್ ನನ್ನ ಕೆಲವರು ಅದನ್ನು ಅದೇ ಹೇಳಿದ್ನಲ್ಲ, ಜೊತೆಲಿರೋವಂಥವ್ರೆ ಅದನ್ನು ಡಿಸ್ಟರ್ಬ್ ಮಾಡ್ತಾರೆ ಅಂತ. ನನ್ನ ಕ್ಲಬ್ಬಲ್ಲೂ ಸ್ವಲ್ಪ ಡಿಸ್ಟರ್ಬ್ ಮಾಡಿದಾಗ ನಾನು ಅದನ್ನು ಬಿಟ್ಟೆ. ನಂದು ಅಕಾಡೆಮಿ ಓಪನ್ ಮಾಡಿದ್ದೀನಿ, ಅದನ್ನು ನಡ್ಸ್ಕೊಂಡು ಹೋಗ್ತಾಯಿದ್ದೀನಿ. ಅದು ಬಿಟ್ಟರೆ ಕಬಡ್ಡಿ ಅಕಾಡೆಮಿ. ಕಬಡ್ಡಿ ಅಕಾಡೆಮಿ ಬಿಟ್ಟರೆ ಈಗ ಈ ಮಕ್ಕಳಿಗೆ ಪ್ರೋ ಕಬಡ್ಡಿನಲ್ಲಿ ಈ ಕೆಲಸ ಎಲ್ಲ ಮಾಡಿಕೊಂಡು ಹೋಗ್ತಾ ಇರ್ತೀನಲ್ಲ, ಒಟ್ಟಾರೆ ನಾನು ಕಬಡ್ಡಿನಲ್ಲೇ ಇನ್ವಾಲ್ವ್ಮೆಂಟ್ ಜಾಸ್ತಿ. ಅದಕ್ಕೆ ಎಲ್ಲರೂ ಹೇಳ್ತೀನಿ, ನೀನು ಎಲ್ಲಿ ಕೈ ಹಾಕಿದ್ರು ನಿನ್ಗೆ ಮೋಸ ಆಗೋಲ್ಲ. ನಾನು 24/7 ಕಬಡ್ಡಿಗಾಗೆ ಯೋಚನೆ ಮಾಡ್ತೀನಿ, ಕಬಡ್ಡಿಗೆ ಸರ್ವಿಸ್ ಮಾಡ್ತೀನಿ, ಕಬಡ್ಡಿ ಬಗ್ಗೆನೇ ಜಾಸ್ತಿ ಚಿಂತನೆ ಮಾಡ್ತಾ ಇರ್ತೀನಿ.